ಅವರಂತ ಹೊಟ್ಟೆಯಲ್ಲಿ ಇಂಥ ಕ್ಯಾಟ್ಗಳ ಹುಟ್ಟಬಾರ್ದಾಗಿತ್ತು ನಮ್ಮ ಮೇಲೆ ಇದು ಮಾಡಿದ್ದಾರೆ. ಒಂದು ಎರಡನೇದೇನೆಂದರೆ ಇವರು ಮೂಲ ಕಾಂಗ್ರೆಸ್ಸಿಗಲ್ಲ, ಕಾಂಗ್ರೆಸ್ನಲ್ಲಿರುವಂಥ ಬೆನಿಫಿಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ನೋಡಿ, ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅವರ ಸಂಸ್ಕೃತಿಯನ್ನು ಭಾಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ. ಅವ್ರು ಹೇಳಿದ್ದೆಲ್ಲನೂ ಕೂಡ ಯಾರು ನಾನು ಹೇಳ್ದಂಗೆ ಅವರ ಮಾತಿಗೆ BJPಯವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯಿ ಪಡ್ಕೊಳ್ಳಿ, ಎಲ್ಲನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತೊಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು, ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ BJPಯವರು? ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಇದ್ದರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ. ಮೂಲ ಕಾಂಗ್ರೆಸ್ಸಿಗರಲ್ಲ ಅಂತ ಯಾರು ಈಗ ಅವ್ರು ಸರ್ಟಿಫಿಕೇಟ್ ಕೊಡಬೇಕೇನು? ದೇಶದ್ರೋಹಿ ಯಾರು? BJP ಸರ್ಟಿಫಿಕೇಟ್ ಕೊಡಬೇಕು. ದೇಶ ಪ್ರೇಮಿ ಯಾರು? BJP ಸರ್ಟಿಫಿಕೇಟ್. ಕಾಂಗ್ರೆಸ್ ಯಾರು? ಸರ್ಟಿಫಿಕೇಟ್ ಇವರೇ ಕೊಡಬೇಕಾ? ಮತ್ತು ಬೊಮ್ಮಾಯಿಯವ್ರ ಮೂಲ BJPಯವರ ಮಾಡಿದ್ರಲ್ಲಪ್ಪ, ನೀವು CM ಮಾಡಿದ್ರಲ್ಲ, ಅವಾಗೆಲ್ಲ ಹೋಗಿತ್ತು ನಿಮ್ಮ ಮೂಲ BJP? ಎಷ್ಟು ವರ್ಷ ಆಗಿದೆ? 25-30 ವರ್ಷ ಆಗಿತ್ತು ಬೊಮ್ಮಾಯಿಯವರು BJPಗೆ ಸೇರ್ಪಡೆ ಆಗಿ. ಮತ್ತು ನಿಮ್ಮದೆಲ್ಲಿದೆ ಮೂಲ? BJPನೇ ಇಲ್ಲಲ್ಲ, ಎಲ್ಲರೂ ಬಂದು ನಿಮ್ಮ ಪಕ್ಷನೇ ಹಾಳು ಮಾಡಿಬಿಟ್ರಲ್ರಿ 17-18 ಜನ. ಅದಕ್ಕೆ ಇವತ್ತು BJP ಆಪೋಸಿಷನ್ನಲ್ಲೇ ಕೂತ್ಕೊಳ್ಳಿಕ್ಕೆ ಪ್ರಮುಖ ಕಾರಣ ನಿಮ್ಮ ಬಾಯಿ ಚಪ್ಪಳ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೋಡಿ, ಇದೆ ನಾನು ಅವತ್ತೇ ಹೇಳಿದ್ದೀನಲ್ಲ, ಇವರೇ CBI, IT, ED ಇವರೆಲ್ಲರೂ ಕೂಡ BJPಯರ ಸ್ಟಾರ್ ಪ್ರಚಾರಕರು. BJPಯವರು ನೇರವಾಗಿ ಚುನಾವಣೆ ಎದುರಿಸಲಿಕ್ಕೆ ಚಾನ್ಸೇ ಇಲ್ಲ. ಇಡೀ ದೇಶದಲ್ಲಿ ನೋಡಿ, 99% ದಾಳಿಗಳು ನಡೆದಿರೋದು ವಿರೋಧ ಪಕ್ಷದ ಮೇಲೆ. ಇನ್ನೂ ಯಾವ ಕೇಸು ಸಾಬೀತು ಆಗಿಲ್ಲ. ಇನ್ನೂ DK ಶಿವಕುಮಾರ್ ಅವ್ರ ಕೇಸ್ ಇರ್ಬೋದು, ಬೇರೆ ಕೇಸ್ಗಳಿರ್ಬೋದು, ಯಾವ್ದು ಸಾಬೀತಾಗಿದೆ ಹೇಳಿ ಇಲ್ಲಿವರೆಗೂ? 10 ವರ್ಷ ಆಯಿತು ಸರ್, 10 ವರ್ಷ ಆಯಿತು. ಇದು ಮುಂದೆನೂ ನಡೆಯುತ್ತೆ, ಆಶ್ಚರ್ಯ ಏನೂ ಇಲ್ಲ. IT, ED ದಾಳಿಗಳಿಗೆ ಯಾರು ನಾವು ಬಗ್ಗವ್ರಲ್ಲ. ನಾವು ಹಿಂದೆನೂ ಬಗ್ಗಿಲ್ಲ. IT, ED ಅನ್ನ ಬರಲಿ, 400 ಬಾರ್ ಆಗೋದಿಲ್ಲ, 400 ಕ್ರಾಸ್ ಆಗೋದಿಲ್ಲ. ಇಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ BJPಯವರು ನೋಡಲಿ. ಇನ್ನು ಬರುತ್ತಲ್ಲ ಈಗ ರಾಜ್ಯಸಭಾ ಎಲೆಕ್ಷನ್, ನೋಡಿ ಹೆಂಗೆ ವೋಟಿಂಗ್ ಆಗುತ್ತೆ ಅಂತ. ರೀ ಕಲಬುರ್ಗಿ ಕೇಳ್ರಿ, ನನಗೆ ಮಂಡ್ಯ ತಗೊಂಡೇನು ಮಾಡಿ. ಯಾರು ಹೇಳಿದ್ದು? ನಾನೆಲ್ಲ ಹೇಳಿದೆ? ನಾನು ಕ್ರಾಸ್ ವೋಟಿಂಗ್ ಪದಾನೇ ಬಳಕೆ ಮಾಡಿಲ್ಲ. ನಾನು ಹೇಳಿದೆ ರಾಜ್ಯಸಭಾ ಎಲೆಕ್ಷನ್ ಬರುತ್ತೆ, ನೋಡಿ ಏನಾಗುತ್ತೆ ಅಂತ ಹೇಳಿದೆ. ನಾನು ಕ್ರಾಸ್ ವೋಟಿಂಗ್ ಅಂತ ಪದ ಬಳಕೆ ಎಲ್ಲಿ ಮಾಡಿದ್ದೀನಿ? BJPಯವ್ರಿಗೆ ಗೊತ್ತಾ ಅಂತ ಕೇಳಿ ಅಷ್ಟೇ.